ರೇಣುಕಾಚಾರ್ಯ ಅವರಿಂದಲೇ ಬೆಳಕಿಗೆ ಬಂದಿರುವವರು ಇದೀಗ ಅವರನ್ನೇ ಪಕ್ಷದಿಂದ ಉಚ್ಚಾಟಿಸಿ ಎಂದು ಹೇಳುತ್ತಿರುವುದು ಖಂಡನೀಯ ಎಂದು ಬಿಜೆಪಿ ಮುಖಂಡ ರಾಜು ವೀರಣ್ಣ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಂಪಿ ರೇಣುಕಾಚಾರ್ಯ ಅವರು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆಂದು ಹೊನ್ನಳ್ಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆಗೆ ಗೊತ್ತಿದೆ ಎಂದರು. ಎಂಪಿ ರೇಣುಕಾಚಾರ್ಯ ಅವರನ್ನು ಪಕ್ಷದ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಬೇಕೆಂದು ತಾಲೂಕು ಮುಖಂಡರಾದ ಶಾಂತರಾಜ್ ಪಾಟೀಲ್ ಹೇಳಿದ್ದು, ಅದಕ್ಕೆ ನಮ್ಮ ವಿರೋಧ ಇದೆ ಎಂದರು. ಎಂಪಿ ರೇಣುಕಾಚಾರ್ಯ ಅವರು ಶಾಸಕರಾದ ಮೇಲೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಸರ್ಕಾರದ ಹಲವಾರು ಯೋಜನೆಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಮಾಡಿದ್ದಾರೆ. ಅಲ್ಲದೆ ಕೋವಿಡ್ ಸಮಯದಲ್ಲಿ ನೊಂದವರಿಗೆ ಸಹಾಯ ಮಾಡಿದ್ದಾರೆ. ಮಾಜಿ ಸಚಿವರ ಬಗ್ಗೆ ಮಾತನಾಡಲು ಶಾಂತರಾಜ್ ಪಾಟೀಲ್ ಅವರಿಗೆ ಯಾವ ನೈತಿಕತೆ ಇದೆ ಎಂದರಲ್ಲದೆ ಕಾರ್ಯಕರ್ತರು ಅವರನ್ನ ವಿರೋಧ ಮಾಡುತ್ತಿಲ್ಲ. ಆದರೆ ಅಕ್ಕಪಕ್ಕ ಇರುವ ನಮ್ಮ ಪಕ್ಷದ ಮುಖಂಡರು ವಿರೋಧ ಮಾಡುತ್ತಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಜಾಧವ್, ಮಂಜು ಪೈಲ್ವಾನ್, ಸುಮಂತ್, ಪ್ರಶಾಂತ್, ಮಂಜುನಾಥ್, ಕಾಶಿ ಧರ್ಮರಾಜ್ ಇದ್ದರು. ನಿನ್ನೆ ಹೊನ್ನಳ್ಳಿಯ ಕೆಲವರು ಪತ್ರಿಕಾಗೋಷ್ಠಿ ನಡೆಸಿದರು. ನಮ್ಮ ಎಂಪಿ ರೇಣುಕಾಚಾರ್ಯ ಅವ್ರ ಬಗ್ಗೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂಥೇಳಿ ಅವರು ಡೆಲ್ಲಿಗೆ ಹೋಗ್ತೀವಿ ಅಂತೇಳಿ ಅವರಿಗೆ ತಾಕತ್ತಿದ್ರೆ ಡೆಲ್ಲಿಗೆ ಹೋಗಿ ನಮ್ಮ ನಾಯಕರಾದ ಎಂಪಿ ರೇಣುಕಾಚಾರ್ಯನ ಅವರು ಉಚ್ಚಾಟನೆ ಮಾಡಿ ತೋರಿಸ್ಬೇಕು. ಅವ್ರ ಹಿಂದೆ ಕೆಲವೊಂದು ಎಲೆಕ್ಷನ್ಗಳಲ್ಲಿ ಏನೇನು ಮಾಡಿರೋ ಅಂತ ಇಡೀ ಹೊನ್ನಳ್ಳಿ ತಾಲೂಕಿಗೆ ಗೊತ್ತಾಯ್ತು. ಈ ಶಾಂತರಾಜ್ ಪಾಟೀಲ್ ಅವರು ಮೊದಲು ತಾಲೂಕು ಆಫೀಸ್ ಮುಂದೆ ಸ್ಟ್ಯಾಂಪ್ ಪೇಪರ್ ಮಾರೋರು, ಅಂಥವ್ರನ್ನ ರೇಣುಕಾಚಾರ್ಯ ಅವ್ರು ಕರ್ಕೊಂಬಂದು ಈ ಮಟ್ಟಕ್ಕೆ ಬೆಳೆಸಿದ್ದು. ಈಗ ಅವ್ರ ವಿರುದ್ಧನೇ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಇವ್ರಿಗೆ ಏನು ನೈತಿಕತೆ ಐತೆ ಅವ್ರ ಬಗ್ಗೆ ಮಾತಾಡೋಕ್ಕೆ? ನಮ್ಮ ರೇಣುಕಾಚಾರ್ಯ ಅವರು ರಾಜ್ಯಕ್ಕೆ ನಾಯಕರು, ಇವರಿಗೆ ಎಲ್ಲ ಗೊತ್ತಿದ್ದು ಯಾರ್ದೋ ಮಾತು ಕೇಳಿ ಇಲ್ಲಿ ಬಂದು ಈ ಥರ ಮಾತಾಡ್ತಾರೆ. ಅದರ ಅವಶ್ಯಕತೆ ಅವ್ರಿಗಿಲ್ಲ. ಅಧಿಕಾರದಾಗ ರೇಣುಕಾಚಾರ್ಯ ಅವರ ಅಧಿಕಾರದಾಗಿದ್ದಾಗ ಅವರು ಅವರ ಲೆಟ್ರ್ ಪ್ಯಾಡ್ಗಳನ್ನ ಸೈನ್ ಮಾಡ್ಸ್ಕೊಂಡು ಹೋಗಿ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ಮಾಡ್ಕೊಂಡ್ರೆ ಇಡೀ ಹೊನ್ನಳ್ಳಿ ತಾಲೂಕು ಜನಗಳಿಗೆ ಗೊತ್ತೈತಿ. ಆ ಪತ್ರಿಕಾಗೋಷ್ಠಿ ಕೂತ್ಕೊಂಡವರೆಲ್ಲರೂ ಅವರಿಂದ ಬೆಳಕಿಗೆ ಬಂದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಏನೇನು ಕೂತಿದ್ರಲ್ಲ ಅವರೆಲ್ಲರೂ ರೇಣುಕಾಚಾರ್ಯ ಅವರಿಂದ ಬೆಳಕಿಗೆ ಬಂದಿರ್ತಾರೆ. ಇವತ್ತು ಅವ್ರ ವಿರುದ್ಧನೇ ಮಾತಾಡ್ತಾರೆ. ಅದೇ KGP BJP ಇದ್ದಾಗ BJP ಇಂದ ರಾಜ್ಕುಮಾರ್ ಅಭ್ಯರ್ಥಿ ಪರವಾಗಿ ಇವ್ರು ಎಷ್ಟು ಮತಗಳು ಕೊಡಿಸಿದ್ರು. ಅವಾಗ ಕಾಂಗ್ರೆಸ್ ಪರವಾಗಿ ಇವ್ರು ಕೆಲಸ ಮಾಡಿರೋದು. ಇವ್ರ ಊರುಗಳು ಬೂತ್ಗಳಿಗೆ ಇವ್ರ ಪಕ್ಷಕ್ಕೇನು ಇಲ್ಲಿ ತನಕ ಲೀಡ್ ಕೊಡಿಸಿಲ್ಲ, ಇವ್ರ ಕೈ ಕೊಡ್ಸೋಕ್ಕಾಗಿಲ್ಲ. ಇಲ್ಲಿ ಬಂದು ಸುಮ್ಮನೆ ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ಹೊನ್ನಳ್ಳಿ ತಾಲೂಕಿನಾಗೆ ಇಡೀ ತಾಲೂಕಿನಾಗೆ ಇವ್ರು ಯಾರಂತ ಸರಿಯಾಗಿ ಗೊತ್ತಿಲ್ಲ. ನಮ್ಮ ರೇಣುಕಾಚಾರ್ಯ ಅವರು ಕೋವಿಡ್ ಟೈಮ್ನಾಗೆ ಎಂಥ ಕೆಲಸ ಮಾಡಿರಂತೆ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿದೇಶಗಳಿಗೆಲ್ಲ ಗೊತ್ತಾಯಿತು. ವಿರೋಧ ಪಕ್ಷದ ನಾಯಕರುಗಳೇ ಅದರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ಯಾರೆ. ಅವಾಗ ಇವರೆಲ್ಲ ಎಲ್ಲಿದ್ದರು? ಕೋವಿಡ್ ಟೈಮ್ನಾಗ ಇವ್ರು ಯಾರು ಒಂದು ದಿವಸನಾರು ಆ ಕೋವಿಡ್ ಸೆಂಟರ್ಗಳಿಗೆ ಹೋಗಿದ್ವಾ? ಇವ್ರ ಮಗುಗಳು ಯಾರು ನೋಡಿದ್ರಾ? ಯಾವತ್ತೂ ಇಲ್ದಾರೆ. ಈಗ ಇವರೆಲ್ಲ ಅಧಿಕಾರ ಇಲ್ದಾಗ ದೂರ ಇರ್ತಾರೆ. ನಾವು ಭಾಳ ದಿವಸದಿಂದ ನೋಡ್ತಾನೆ ಇದ್ದೀವಿ ಇವ್ರನ್ನ. ನಾವು 15 ವರ್ಷದಿಂದ ರೇಣುಕಾಚಾರ್ಯ ಅವ್ರ ಜೊತೆಗಿದ್ದೀವಿ. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು, ಅವ್ರ ಪ್ರತಿಯೊಬ್ಬ ಕಾರ್ಯಕರ್ತನ ಮನೆಗೆ ಹೋಗೋದು ಅಂಥವನ್ನ ಯಾವ ಥರ ಮಾಡಿದ್ದಾರೆ ಇವ್ರು ತೋರಿಸ್ಲಿ ಒಂದು ದಿವಸನಾದರೂ. ಬರೀ ಈ ಥರ ಪಿತೂರಿಗಳು ಮಾಡ್ಕೊಂತಲೇ ಬರ್ತಾರೆ ಮೊದಲಿಂದನೂ. ಅಧಿಕಾರ ಇದ್ದಾಗ ಹತ್ರ ಹೋಗೋದು, ಅಧಿಕಾರ ಇಲ್ಲದಾಗ ದೂರ ಬಂದು ಇಂಥ ಕೆಲಸಗಳು ಮಾಡೋದು.